ನಮಗೆ ಅಕ್ಕಿ ಸಿಗೋದು ಕೂಡ ಬಹಳ ಕಷ್ಟ ಆಯಿತು. ಆದರೆ ಅಲ್ಲಿ ನಾವು ಮತ್ತು ಪಾಕಿಸ್ತಾನದವರು ಕೂಡ ನಮ್ಮ ಜೊತೆಗೆ ಕೆಲಸ ಮಾಡ್ತೀವಿ. ಹಾಗೂ ನಾವು ಹೋದಾಗ ಅಲ್ಲಿ ಎಲೆಕ್ಟ್ರಿಕಲ್ ಕನೆಕ್ಷನ್ ಕೂಡ ಇರಲಿಲ್ಲ. ಬಹಳ ಮನೆಗಳಲ್ಲಿ ನಾವು ಹೋದಾಗ ನಾವು ಯಾವಾಗಲೂ ಸನ್ನದ್ಧರಾಗಿ ಇರ್ಬೇಕಾಗ್ತಿತ್ತು. ನಮ್ಮ ಬ್ಯಾಗ್ಗಳು ರೆಡಿನೇ ಇರ್ಬೇಕಾಗ್ತಿತ್ತು. ದಾಳಿಗಳು ಕೂಡ ಆಗಿದೆ. ನಾವು ಕೂಡ ಅದರಲ್ಲಿ ಕೊರತೆನಲ್ಲ. ಹಾಗಾಗಿ ಅಂತ ಸಂದರ್ಭಗಳಲ್ಲಿ ನಾವು ತಪ್ಪಿಕೊಂಡು ಬಂದಿದ್ದೀವಿ. ನಮಸ್ಕಾರ, ಇದು ವಿಶ್ವಂಬರ ಟಿವಿ ಸೂಪರ್ ಕಾಪ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸೋದಂದ್ರೆ ಅದೇನು ಸಾಮಾನ್ಯವಾದಂಥ ಒಂದು ಪ್ರಶ್ನೆ ಅಲ್ಲ. ಯಾಕೆಂದ್ರೆ ದಿನದ 24 ಗಂಟೆಯೂ ಕರ್ತವ್ಯ ನಿರ್ವಹಿಸುವಂಥ ಒಂದು ಅನಿವಾರ್ಯತೆ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ಇರುತ್ತೆ. ಯಾಕೆಂದ್ರೆ ಅವರಿಗೆ ಹಬ್ಬ ಇರೋದಿಲ್ಲ, ಹರಿದಿನ ಇರೋದಿಲ್ಲ, ಮುಂಜಿ ಇರೋದಿಲ್ಲ, ಮದುವೆ ಇರೋದಿಲ್ಲ. ಯಾವ ಟೈಮಲ್ಲೂ ಜನರ ರಕ್ಷಣೆ ಮಾಡೋದೇ ಅವರ ಕರ್ತವ್ಯವಾಗಿರುತ್ತೆ. ಆ ನಿಟ್ಟಿನಲ್ಲಿ ಅವರು ಇಲಾಖೆಗೆ ಸೇರುವ ಮೊದಲೇ ಒಂದು ರೀತಿಯ ತರಬೇತಿಯನ್ನು ಪಡೆದು ಇಲಾಖೆಗೆ ಸೇರ್ತಾರೆ. ಅಂತಹ ವಿಶೇಷ ಕರ್ತವ್ಯ ನಿರ್ವಹಿಸಿದಂಥ ಅಧಿಕಾರಿ ಅವರಿಂದ ಅವರು ಮಾಡಿದಂಥ ಸಾಧನೆಯ ಒಂದು ವಿಶೇಷ ರೋಚಕ ಕಥೆಯನ್ನ ನಿಮ್ಮ ಮುಂದೆ ತಂದಿಡ್ಲಿಕ್ಕೆ ವಿಶ್ವಂಬರ ಟಿವಿ ಇಷ್ಟಪಡ್ತಾ ಇದೆ. ಇವತ್ತು ನಮ್ಮ ಜೊತೆಗಿದ್ದಾರೆ. ಜಿಲ್ಲೆಯಲ್ಲೇ ಸೂಪರ್ ಕಾಪ್ ಅಂತ ಹೆಸರು ಗಳಿಸಿ, ಜನಪ್ರಿಯಗೊಳಿಸಿ, ಉತ್ತಮವಾಗಿ ಸುಮಾರು 34 ವರ್ಷಗಳ ಕಾಲ PSI ಆಗಿ, ಇನ್ಸ್ಪೆಕ್ಟರ್ ಆಗಿ, DYSP ಆಗಿ, ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ನಿವೃತ್ತಿಯಾದಂಥ, ಮುಖ್ಯಮಂತ್ರಿ ಬಂಗಾರದ ಪದಕ ಪಡೆದಂತ ಜಿಲ್ಲೆಯ ಹೆಮ್ಮೆಯ ಪೊಲೀಸ್ ಅಧಿಕಾರಿ NT ಪ್ರಮೋದ್ ರಾವ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರಿಂದ ವಿಶೇಷ ಒಂದು ಸಂದರ್ಶನವನ್ನ ನಾವು ಮಾಡ್ತಾ ಇದ್ದೇವೆ. ಪ್ರಮೋದ್ ರಾವ್ ಸಾಹೇಬ್ರೆ, ನಿಮಗೆ ನಮ್ಮ ನಮಸ್ಕಾರಗಳು. ನಮಸ್ಕಾರ ಸರ್, ಈಗ ನೀವು ಕಳೆದ 34 ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿ ಅದರಿಂದ ಈಗ ನಿವೃತ್ತಿಯಾಗಿದ್ದೀರಿ. ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ನಿವೃತ್ತಿಯಾಗಿದ್ದೀರಿ. ನಿಮ್ಮ ಜೀವನದಲ್ಲಿ ಇರುವಂಥ ಒಂದು ವಿಶೇಷ ಒಂದು ಕರ್ತವ್ಯದಲ್ಲಿ ಯಾವ್ಯಾವ ರೀತಿಯಾದಂಥ ಅನುಭವ ನಿಮ್ಮಲ್ಲಿ ಆಯಿತು? ನಿಮ್ಮ ಜೀವನದ ಒಂದು ದಾಖಲೆಯನ್ನು ನಮ್ಮ ವೀಕ್ಷಕರಿಗೆ ನಾವು ತಗೊಳ್ಬೇಕು ಅಂತ ಆಸೆ ಪಟ್ಟು ನಾವಿಲ್ಲಿ ಇವತ್ತು ನಿಮ್ಮ ಸಂದರ್ಶನ ಮಾಡ್ತಿದ್ದೇವೆ. ದಯವಿಟ್ಟು ಹೇಳಬೇಕು. ಅನಂತ ಸ್ಮಾರ್ಟ್ ಸಿಟಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದಾಗಿದೆ. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್. ಶಿರಸಿಯಿಂದ ದೊಡ್ಡನಹಳ್ಳಿ ರಸ್ತೆಯಲ್ಲಿ KHB ಕಾಲೋನಿಯಿಂದ ಕೇವಲ 4 ಕಿಲೋಮೀಟರ್ ದೂರವಿರುವ ಲೇಔಟ್. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿಷ್ಠಿತ ಚಂದನ ಶಾಲೆಯಿಂದ ಕೇವಲ 1 ಕಿಲೋಮೀಟರ್ ದೂರ. ಸುಸಜ್ಜಿತವಾದಂತಹ ಚರಂಡಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆ, ಮೂಲಭೂತ ಸೌಕರ್ಯ ಒಳಗೊಂಡಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ನಾನು 1985ನೇ ಇಸ್ವಿಯ ಪೊಲೀಸ್ ಅಧಿಕಾರಿ. ನಾನು ನನ್ನ ಡಿಗ್ರಿಯನ್ನು ಮುಗಿಸಿ ನಾನು ಮೈಸೂರು ಪೊಲೀಸ್ ಟ್ರೈನಿಂಗ್ ಕಾಲೇಜಿನಲ್ಲಿ ನನ್ನ ತರಬೇತಿ ಪ್ರಾರಂಭ ಆಯಿತು. ತದನಂತರ ನಾನು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಬೆಳಗಾಂ, ಬೆಂಗಳೂರುಗಳಲ್ಲಿ ನಾನು ಕರ್ತವ್ಯ ನಿರ್ವಹಿಸಿದ್ದೀನಿ. ಅದೇ ಸಮಯದಲ್ಲಿ ಒಂದು ವಿಶೇಷ ಸಂದರ್ಭ ಅಂದ್ರೆ, ನನಗೆ 1999ರಂದು ನಾನು ಭಟ್ಕಳದಲ್ಲಿ ವೃತ್ತ ನಿರೀಕ್ಷಕನಾಗಿ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ವಿಶ್ವಶಾಂತಿ ಪಡೆ ಅಂದ್ರೆ ಪೀಸ್ ಕೀಪಿಂಗ್ ಫೋರ್ಸ್ ಅಲ್ಲಿಗೆ ಒಂದು ನಿಯುಕ್ತಿ ಸರ್ಕಾರದಿಂದ ಒಂದು ನಿಯುಕ್ತಿ ಆಯಿತು. ಅದರ ನಿಯೋಜನೆ ಮೇರೆಗೆ ನಾನು ಕರ್ನಾಟಕದಿಂದ 5 ನಮ್ಮ ಈ ಹಿಂದಿನ ಬ್ಯಾಂಗ್ಳೂರ್ ಪೊಲೀಸ್ ಕಮಿಷನರ್ ಭಾಸ್ಕರ್ ಅವರ ಸಮೇತ ನಾವು 5 ಜನ ಅಲ್ಲಿಗೆ ಹೊರಟ್ವಿ. ಅದನ್ನ ನಾವು ಡಿಸೆಂಬರ್ 30ನೇ ತಾರೀಕಿಗೆ 1999ರಂದು ಹೊರಟಿದ್ವಿ, ಆ ವರ್ಷದ ಇದರಲ್ಲಿ. ಅಲ್ಲಿಂದ ನಾವು ನೆಕ್ಸ್ಟ್ ಬೆಂಗಳೂರು ಇದರಲ್ಲಿ ಡೆಲ್ಲಿಯಲ್ಲಿ ವಿಶೇಷವಾದ ತರಬೇತಿಯನ್ನ ಪಡೆದುಕೊಂಡು ಸೀದಾ ಹೊಸವಕ್ಕೆ ಅದೇ ದಿನ ನಾವು ಬೆಳಿಗ್ಗೆ ಡೆಲ್ಲಿಯಿಂದ ಪ್ರಯಾಣ ಮಾಡಿ ಮಧ್ಯರಾತ್ರಿ ಹೊತ್ತಿಗೆ ನಾವು ಹೊಸವನ್ನ ಸೇರಿದ್ವಿ. ಅಲ್ಲಿ ಯುನೈಟೆಡ್ ನೇಷನ್ ಅವರ ವಿಶೇಷ ಅಧಿಕಾರಿಗಳು ನಮ್ಮನ್ನ ಸ್ವಾಗತಿಸಿಕೊಂಡು ಇಂಡಕ್ಷನ್ ಟ್ರೈನಿಂಗ್ ಕ್ಯಾಂಪ್ಗೆ ನಮ್ಮನ್ನ ಸೇರಿಸಿದ್ರು. ಅಲ್ಲಿ ವಿಶೇಷವಾದ ತರಬೇತಿಯನ್ನ ನಾವು ಪೀಸ್ ಕೀಪಿಂಗ್ ಫೋರ್ಸ್ ಅಲ್ಲಿ ಯಾವ ರೀತಿ ನಮ್ಮ ನಡವಳಿಕೆಗಳಿರ್ಬೇಕು, ಏನು ನಾವು ಚಾಲೆಂಜಸ್ ಗಳನ್ನ ಬೀಟ್ ಮಾಡಬೇಕು, ಹಾಗೂ ಅಲ್ಲಿಯ ಜನರ ಏನು ಎಥನಿಕ್ ವಾರ್ ಏನಾಗಿದೆ, ಅವರ ಸಂಘರ್ಷಗಳೇನಿದೆ, ಅದರೆಲ್ಲ ಬ್ರೀಫಿಂಗ್ ಅನ್ನ ನಾವು ಮಾಡಿದ್ರು. ಅದರ ಹಿನ್ನೆಲೆಯಲ್ಲಿ ನಾವು 10 ದಿವಸ ಟ್ರೈನಿಂಗ್ ಅನ್ನ ಪಡೆದುಕೊಂಡ ನಂತರ ನಾವು ಅಲ್ಲಿಯ 5 ಭಾಗಗಳಿದ್ವಿ.
ಬೇರೆ ಬೇರೆ ಭಾಗಗಳಿಗೆ ನಮ್ಮನ್ನ ನೇಮಿಸಿದ್ರು. ಅಲ್ಲಿ ಪಿ ಅಂತ ಒಂದು ವಿಶೇಷ ಒಂದು ಭಾಗ ಇತ್ತು, ಆ ಭಾಗದಲ್ಲಿ ನಮ್ಮನ್ನ ನೇಮಕ ಮಾಡಿದ್ದಾರೆ. ತದನಂತರ ನಮ್ಮ ಇಲ್ಲಿಂದ ಬಂದವ್ರನ್ನ ಬೇರೆ ಬೇರೆ ವಿಭಾಗಗಳಿಗೆ ಅವರು 5 ಜನ ಕಳಿಸ್ಕೊಟ್ರು. ಅಲ್ಲಿ ಉತ್ತಮ ಅವಕಾಶ ಅಂದ್ರೆ ನಮಗೆ ಅಲ್ಲಿ ನಾವು ಹೋದಾಗ ಇನ್ನೂ ಅಲ್ಲಿ ಎಥನಿಕ್ ವಾರ್ ನಡೆದಿತ್ತು, ಅಲ್ಬೇನಿಯನ್ಸ್ ಮತ್ತು ಸರ್ಬಿಯನ್ಸ್ ನಡುವೆ. ನಮ್ಗೆ ಗೊತ್ತಿರ್ಬೇಕು ಅದರ ಇತಿಹಾಸಗಳೆಲ್ಲ. ಅಲ್ಲಿ ಸರ್ಬಿಯನ್ಸ್ ಮತ್ತು ಅಲ್ಬೇನಿಯನ್ಸ್ ನಡುವೆ ಏನು ಜನಾಂಗೀಯ ಸಮಸ್ಯೆಗಳೇನು ನಡೆದಿತ್ತು, ಏನು ಅಲ್ಲಿಯ ಬಹಳಷ್ಟು ಕೊಲೆಗಳು, ಸುಲಿಗೆಗಳು, ದರೋಡುಗಳು ಒಬ್ಬರ ಮೇಲೊಬ್ಬರು ಮಾಡ್ಕೊಳ್ತಾ ಇದ್ರು. ಅಲ್ಲಿ ಸಂಪೂರ್ಣವಾಗಿ ಅಶಾಂತತೆ ನೆಲೆಸಿತ್ತು. ಅದರ ಹಿನ್ನೆಲೆಯಲ್ಲಿ ನಾವು ಅಲ್ಲಿಗೆ ಹೋಗಿ ಅದನ್ನ ನಮ್ಗೆ ಏನು ಟ್ರೈನಿಂಗ್ ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನಾವು ಅದನ್ನ ಕರ್ತವ್ಯನ ನಿರ್ವಹಿಸಿದ್ವಿ. ಜೊತೆಗೆ ನಮಗೆ ಅಲ್ಲಿ ಹೋದಾಗ ಅಲ್ಲಿ ಹೊಸ ವಾತಾವರಣ ಹೊಸ್ತು. ಇಲ್ಲಿಯೇ ನಾವೆಲ್ಲ ಕರಾವಳಿ ಪ್ರದೇಶದಿಂದ ಹೋದಂತ ಜನ ಅಲ್ಲಿ ವಾತಾವರಣ -25-30 ತನಕ ಹೋಗ್ತಾ ಇತ್ತು. ಅಲ್ಲಿಯ ಚಳಿಯಾದ ವಾತಾವರಣ ಮತ್ತು ನಮ್ಗೆ ಅಲ್ಲಿ ಹೋದ್ಮೇಲೆ ವಿಶೇಷವಾದ ವಾಹನಗಳನ್ನು ಕೊಟ್ಟರು. ಆ ವಾಹನಗಳ ನಮ್ಗೆ ಆ ಸ್ನೋದಲ್ಲಿ ನಡೆಸೋದೇ ಒಂದು ವಿಶೇಷವಾದಂತ ಒಂದು ಚಾಲೆಂಜ್ ಆಗಿತ್ತು. ಹಾಗಾಗಿ ಆ 4x4 ವಾಹನದಲ್ಲಿ ನಮ್ಗೆ ಹೊಸದಾದಂತ ಅನುಭವ, ಅದನ್ನು ಕೂಡ ನಾವು ಚಾಲೆಂಜ್ ಆಗಿ ಸ್ವೀಕರಿಸಿ ಇತರ ನಮ್ಮ ಜೊತೆಗೆ ಬೇರೆ ಸುಮಾರು ಒಂದು 49 ದೇಶಗಳಿಂದ ನಮ್ಮದೇ ರೀತಿಯಲ್ಲಿ ಅಲ್ಲಿ ವಿಶ್ವಶಾಂತಿ ಪಡೆಗೆ ಕಾರ್ಯನಿರ್ವಹಿಸಲಿಕ್ಕೆ ಬಂದಿದ್ರು. ಅವ್ರ ಜೊತೆಗೆ ನಾವು ಕಾರ್ಯನ ನಿರ್ವಹಿಸಿದ್ವಿ. ಅಲ್ಲಿ ನಾವು ಹೋದಾಗ ಮೆಟ್ರೋವಿಚ ಅಂತ ಒಂದು ಏರಿಯಾ ಕೂಡ ನನ್ನನ್ನ ಪೋಸ್ಟ್ ಮಾಡಿದ್ರು. ಬೇರೆ ಬೇರೆ ಕಡೆ ಇದ್ರು. ಆಗ ಅಲ್ಲಿ ಕೂಡ ಅಲ್ಲಿ ಜನಾಂಗೀಯ ಸಮಸ್ಯೆಗಳು ಹತ್ತಾ ಇತ್ತು. ಆಗಾಗ ರಾತ್ರಿ ಹೊತ್ತು ಬಾಂಬು ಸ್ಫೋಟ ಆಗೋದು, ಅಲ್ಲಲ್ಲಿ ಶೂಟಿಂಗ್ ಆಗೋದು, ಎಲ್ಲ ಕಡೆಗೂ ಅದು ನಡೀತಾ ಇತ್ತು. ಅಂತ ಸಂದರ್ಭದಲ್ಲಿ ನಾವು ಎಲ್ಲಿ ಕರೆದ್ರು ಅಲ್ಲಿಗೆ ಇಮಿಡಿಯೇಟ್ ಆಗಿ ನಾವು ಹೋಗ್ಬೇಕಾಗ್ತಿತ್ತು. ಹೋದಾಗ ಅವ್ರಿಗೆ ಏನು ಮೂಲಭೂತವಾಗಿ ಅಲ್ಲಿ ನಮ್ಗೆ ಹೋದಾಗ ಏನು ವಿಶೇಷವಾಗಿ ಹೇಳಿದ್ರೆ, ಅಲ್ಲಿಯ ಜನಾಂಗಿಗಳು ಪಾಪ ಈಗಾಗಲೇ ಸಾಕಷ್ಟು 2 ಕಡೆಯವರು ನೊಂದಿದ್ದಾರೆ. ಅವರಿಗೆ ಬೇಸಿಕ್ ಆಗಿ ನಾವು ಸಹಾಯ ಮಾಡೋದು, ಯಾವ ರೀತಿ ಸಹಾಯ ಬೇಕು ಅಂತ ಅದನ್ನ ತಿಳಿಸ್ಕೊಡೋದು. ನಂತರ ಅವ್ರ ಪ್ರಾಸಿಕ್ಯೂಷನ್ ಮಾಡೋದು, ಅವ್ರಿಗೆ ಕೋರ್ಟಿಗೆ ಹಾಜರು ಮಾಡೋದು, ಆರೋಪಗಳನ್ನು ಹಿಡಿದು, ಅದೆಲ್ಲ ಬೇರೆ ಬೇರೆ ಕರ್ತವ್ಯ. ಆದ್ರೆ ಮೂಲಭೂತವಾಗಿ ನೊಂದವರಿಗೆ ಸಹಾಯ ಮಾಡುವಂತದ್ದು ಪ್ರಥಮವಾಗಿ ಇಟ್ಕೊಂಡು ನಮ್ಗೆ ಆ ರೀತಿ ಹೇಳಿದ್ರಿಂದ ಅದನ್ನೇ ನಾವು ಮಾಡ್ತಾ ಇದ್ವಿ. ಅವರಿಗೆ ಹಳ್ಳಿಗೆ ಹೋಗ್ತಾ ಇದ್ವಿ. ಹಳ್ಳಿಗೆ ಹೋಗಿ ನಾವು ಅವ್ರನ್ನ ಭೇಟಿ ಮಾಡ್ತಿದ್ವಿ. ಹಳ್ಳಿ ಸ್ಕೂಲ್ಗಳಿಗೆ ಹೋಗಿ ಭೇಟಿ ಮಾಡ್ತಿದ್ವಿ. ಅಲ್ಲಿಯ ಮಕ್ಕಳಿಗೆ, ಹಳ್ಳಿ ಜನರಿಗೆ ಯಾರಿಗೆ ಬೆದರಿಕೆಯಿಂದ ಮೇನ್ ಸ್ಟ್ರೀಮ್ಗೆ ಅಥವಾ ಒಂದು ಇದಕ್ಕೆ ಶಹರಗಳಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತವರಿಗೆ ನಾವು ಆಹಾರ ಸಮೇತವಾಗಿ, ಮಕ್ಕಳಿಗೆ ಆಟಿಕೆಗೆ ಸಮೇತವಾಗಿ ಅವುಗಳನ್ನ ಹೋಗಿ ತೆಗೆದುಕೊಂಡು ಕೊಟ್ಟು ಅವರಿಗೆ ವಿಶ್ವಾಸವನ್ನ ನಾವು ಗಳಿಸ್ಕೊಳ್ತಾ ಇದ್ವಿ. ಆ ರೀತಿಯಾಗಿ ಅವರಿಗೆ ನಮ್ಮ ಮತ್ತು ವಿಶ್ವಶಾಂತಿ ಪಡೆ ಅಂದ್ರೆ ಪೀಸ್ ಕೀಪಿಂಗ್ ಫೋರ್ಸ್, ಸಿವಿಪೋಲ್ ಅಂತ ಹೇಳಿದ್ವಿ, ಆ ನಾಗರಿಕ ಪೊಲೀಸು ಮತ್ತು ಅಲ್ಲಿ ಜನಾಂಗದ ನಡುವೆ, 2 ಜನಾಂಗದ ನಡುವೆ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಂತ ನಮ್ಗೆ ಅನಿವಾರ್ಯತೆ ಇತ್ತು. ಹಾಗಾಗಿ ಅವ್ರ ನಡುವೆ ನಾವು ಒಂದು ಕೊಂಡಿಯಾಗಿ ನಾವು ಕೆಲಸವನ್ನ ನಿರ್ವಹಿಸ್ತಿದ್ವಿ. ಅಲ್ಲಿಯ ನಾವು ಹೋದ್ಮೇಲೆ ಕೂಡ ಸಾಕಷ್ಟು ಸಾವು ನೋವುಗಳು ಆದ್ವಿ. ನಮ್ಮ ಸಾಕಷ್ಟು ನಮ್ಮ ಸಿವಿಪೋಲ್ಗಳ ಮೇಲೆ, ನಾಗರಿಕ ಪೊಲೀಸುಗಳ ಮೇಲೆ ಕೂಡ ಸಾಕಷ್ಟು ದಾಳಿಗಳು ಕೂಡ ಆಗಿದೆ. ನಾನು ಕೂಡ ಅದರಲ್ಲಿ ಕೊರತೆನಲ್ಲ. ಹಾಗಾಗಿ ಅಂತ ಸಂದರ್ಭಗಳಲ್ಲಿ ನಾವು ತಪ್ಪಿಕೊಂಡು ಬಂದಿದ್ದೀವಿ. ಜೊತೆಗೆ ಅಲ್ಲಿಯ ಜನಾಂಗೀಯ ಸಮಸ್ಯೆಗಳನ್ನ ನಾವು ವಿಶೇಷವಾಗಿ ಹೇಳ್ಬೇಕಂದ್ರೆ, ಅಲ್ಲಿ ಜನರು ಬಹಳ ಒಳ್ಳೆ 2 ಜನಾಂಗದವರು ತುಂಬಾ ಒಳ್ಳೆಯ ಜನರೇ. ಆದ್ರೆ ಅಲ್ಲಿ ನಡೆದಂತ ಒಂದು ಭಿನ್ನಮತಿಯಿಂದ, ಒಂದು ರಾಜಕೀಯ ವಿಪ್ಲವದಿಂದ ಈ ರೀತಿಯಾದ ಅಶಾಂತತೆ ಇತ್ತು. ಮತ್ತು ಸಾಮಾನ್ಯ ಅಲ್ಲಿ ಇಡೀ ಒಂದು ಲಾ ಅಂಡ್ ಆರ್ಡರ್ ಕಾನೂನಿನ ವ್ಯವಸ್ಥೆನೇ ಕುಸಿದು ಹೋಗಿತ್ತು. ಪೊಲೀಸ್ ಅನ್ನುವಂತ ಒಂದು ವ್ಯವಸ್ಥೆನೇ ಇರ್ಲಿಲ್ಲ. ಪೊಲೀಸ್ಗಳು ಎಲ್ಲ ಅವರು ಕೂಡ ಯಾರು ಅರಾಜಕತೆಯಿಂದ ಪೊಲೀಸೇ ಇರ್ಲಿಲ್ಲ. ನಾವೇ ಹೋಗಿ ಪೊಲೀಸನ್ನ ಅಲ್ಲಿ ಸ್ಟಾರ್ಟ್ ಮಾಡಿ, ಜೊತೆಗೆ ಅಲ್ಲಿ ಪೊಲೀಸ್ ಅವ್ರಿಗೂ ಕೂಡ ಬೇರೆಯವ್ರನ್ನ ಸೆಲೆಕ್ಟ್ ಮಾಡಿ ಟ್ರೈನಿಂಗ್ ಕೂಡ ಅವ್ರಿಗೆ ಅಲ್ಲಿ ಕೊಟ್ಟು ಪುನಃ ಅವ್ರನ್ನ ಸೇರ್ಸ್ಕೊತಿದ್ವಿ. ಕೆಲವರು ಅಲ್ಲಿಂದ ರಾತ್ರಿಂದನೇ ತಮ್ಮ ಬಿಟ್ಟು ಬಾರ್ಡರ್ ದೇಶಗಳಿಗೆ ಪಲಾಯನ ಮಾಡಿದ್ದಾರೆ. ಬಹಳ ದೇಶಗಳು ಅವ್ರನ್ನ ಕರ್ಕೊಂಡಿದ್ದಾರೆ. ಯಾಕಂದ್ರೆ ಅವರಿಗೆ ಬಹಳಷ್ಟು ಜನ ಈ ನಿರ್ಗತಿಕರ ಕ್ಯಾಂಪ್ ನಲ್ಲಿ ಅವರು ವಾಸ ಮಾಡ್ತಿದ್ರು. ನಾವು ಅಲ್ಲಿಗೂ ಭೇಟಿ ಮಾಡ್ಬೇಕಾಗಿತ್ತು. ಚಿಕ್ಕ ಮಕ್ಕಳ ಸಮಸ್ಯೆ ನಮ್ಗೆ ಕಣ್ಣೀರು ತರಿಸುವಂತಿತ್ತು. ಅಂತ ಸಂದರ್ಭದಲ್ಲಿ ನಾವು ಹೋಗಿ ಅವರಿಗೆ ನಮ್ಮ ಕೈಲಾದಂತ ಸಹಾಯವನ್ನು ಮಾಡಿದ್ವಿ. ನಮ್ಗೆ ವಿಶೇಷವಂತಂದ್ರೆ ನಮ್ಗೆ ಅಲ್ಲಿಯ ಭಾಷೆ ಬರ್ತಿರ್ಲಿಲ್ಲ. ಭಾಷೆ ಬರೆದಿದ್ದಾಗ ನಮ್ಗೆ ಪ್ರತಿಯೊಬ್ಬರಿಗೂ ಲ್ಯಾಂಗ್ವೇಜ್ ಅಸಿಸ್ಟೆಂಟ್, ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ ಏನಂತೇವೆ, ಅವರೇ ನಮ್ಗೆ ಯುನೈಟೆಡ್ ನೇಷನ್ ದಿಂದ ನಮ್ಗೆ ಕೊಡ್ತಾ ಇದ್ರು. ಅವ್ರು ನಮ್ ಜೊತೆ ಬರ್ತಿದ್ರು. ನಮ್ಮ ವಾಹನಗಳನ್ನ ನಾವೇ ಚಲಾಯಿಸ್ಕೊಂಡು ಹೋಗ್ಬೇಕಾಗ್ತಿತ್ತು.
ಜೊತೆಗೆ ನಮ್ಮ ಜೊತೆ ಯಾವಾಗ್ಲೂ ಇನ್ನೊಂದು ಪೊಲೀಸ್ ಅಧಿಕಾರಿಗಳನ್ನ ಕೊಡ್ತಾ ಇದ್ರು. ನಾವ್ ಯಾವಾಗ್ಲೂ ಶಸ್ತ್ರ ಸನ್ನದ್ಧರಾಗಿ ಇರ್ಬೇಕಾಗ್ತಿತ್ತು. ನಮ್ಮ ಬ್ಯಾಗ್ಗಳು ರೆಡಿನೇ ಇರ್ಬೇಕಾಗ್ತಿತ್ತು. ಆ ರೀತಿಯಾದಂತ ಯಾವ ಹೊತ್ತಿನಲ್ಲಿ ಯಾವ ಸಂದರ್ಭವನ್ನ ನಾವು ಫೇಸ್ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ. ಮತ್ತೆ ನಮ್ಗೆ ಕೂಡ ನಾವು ಹೋಗ್ಬೇಕಾದಾಗ ಕೆಲವು ಕಡೆಗಳು ಯಾವ್ದಂದ್ರೆ ಒಂದು 5 ಜಾಗಗಳಲ್ಲಿ ವಿಶೇಷವಾಗಿ 5 ರಾಷ್ಟ್ರಗಳು ಅದನ್ನ ಆ ಜಿಯೋಗ್ರಫಿಕ್ ಏರಿಯಾವನ್ನ ಅವರು ನೋಡ್ಕೊಳ್ತಾ ಇದ್ರು. ಅಂತದ್ರಲ್ಲಿ ಆ ಏರಿಯಾದವರು ಅಲ್ಲಿಗೆ ಮೈನಿಂಗ್ ಟೆಸ್ಟ್ ಮಾಡೋದು, ನಾವು ಹೋಗಕ್ಕೆ ರೋಡ್ ಕ್ಲಿಯರ್ ಇದೆಯೋ ಏನೋ ಅಂತ, ಆರೆಂಜು ರೆಡ್ ಈ ರೀತಿಯಾದಂತ ಒಂದು ಸಿಗ್ನಲ್ ಗಳನ್ನ ಅವಾಗ ಹೇಳ್ತಾ ಇದ್ರು. ಕಮ್ಯುನಿಕೇಶನ್ ಕೂಡ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಮತ್ತು ಬೇರೆ ಆದಂತ ಯಾರಿಗೂ ಸಮಸ್ಯೆ ಆದ್ರೆ ಅಥವಾ ನಾವು ಯಾವುದೋ ಒಂದು ಅಪರಾಧಗಳಲ್ಲಿ ಸಿಕ್ಕಿದ್ರೆ ಅವ್ರನ್ನು ಕೂಡ ನಾವು ಬಹಳ ಏನು ಗೌರವದಿಂದ, ಅಂದ್ರೆ ಆರೋಪಿಗಳಾದ್ರೂ ಕೂಡ ಅವ್ರನ್ನ ಯಾವುದು ನಮ್ಮ ಈ ಮಾನವ ಹಕ್ಕುಗಳ ಹಿನ್ನೆಲೆಯಲ್ಲಿ ಅಲ್ಲಿ ಮಾನವ ಹಕ್ಕುಗಳ ವಿಶೇಷವಾದಂತ ಜಾಗೃತಿ ಇರೋದ್ರಿಂದ ಅವರನ್ನ ಕಾನೂನಿಗೆ ಏನು ನಾವು ಅವರ ತಂದು ಹಾಜರುಪಡಿಸ್ತಿದ್ವಿ ಅಂತ ಸಂದರ್ಭದಲ್ಲಿ ಬಹಳ ಅದರ ಹಿನ್ನೆಲೆ ಇಟ್ಕೊಂಡು ಅದ್ರ ಬಗ್ಗೆ ಕೂಡ ಪಾಠ ಮಾಡ್ತಿದ್ರು. ಅದನ್ನ ಗಮನದಲ್ಲಿಟ್ಕೊಂಡು ನಾವು ಅದನ್ನ ಅವ್ರಿಗೆ ತಂದು ನ್ಯಾಯಾಲಯಕ್ಕೆ ಹಾಜರುಪಡಿಸುವುದು, ಅದರ ಪ್ರೋಗ್ರೆಸ್ ಗಳನ್ನ ತಿಳಿಸುವುದು, ಇಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ವಿ. ಈಗ ನೀವು ಅಲ್ಲಿ ಹೋದಾಗ ನಿಮಗೆ ಆಗ ಮದುವೆ ಆಗಿತ್ತ? ಹೌದು. ನಿಮ್ಗೆ ಅಲ್ಲಿ ಹೋದ ನಂತರ ಸುಮಾರು 2 ವರ್ಷಗಳ ಕಾಲ ಕೆಲಸ ಮಾಡಿರ್ಬೋದು ಅಲ್ಲಿ. ಸುಮಾರು 1.5 ವರ್ಷ. 1 ವರ್ಷ ಹೋಗಿ ಡೆಲ್ಲಿಯಲ್ಲಿ ವಿಷಯ ಟ್ರೈನಿಂಗ್ ಅನ್ನು ಪಡ್ಕೊಂಡು ಅಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ 1.5 ವರ್ಷ ಕಾಲ ಮನೆಯನ್ನೆಲ್ಲ ಬಿಟ್ಟು ಅಂತ ಒಂದು ದೇಶವನ್ನೇ ಬಿಟ್ಟು ಬೇರೆ ದೇಶದಲ್ಲಿ ಹೋಗಿರ್ತೀರಿ. ನಿಮಗೇನು ಅತಿಯಾಗಿ ಭಯವಾದಂತ ಒಂದು ಸಂದರ್ಭ ಇತ್ತ ಅಲ್ಲಿ? ಭಯವಾದ ಸಂದರ್ಭ ಏನು ಇರ್ಲಿಲ್ಲ. ಆದ್ರೆ ಅಲ್ಲಿಯ ವಾತಾವರಣಕ್ಕೆ ಒಗ್ಗಿಕೊಳ್ಳುವಾಗ್ಲೇ ನಮ್ಗೆ ಸ್ವಲ್ಪ ಕಷ್ಟ ಆಯ್ತು. ಅಲ್ಲಿಯ ಚಳಿ, ವಿಪರೀತವಾದಂತ ಚಳಿ, ಹಾಗೂ ನಾವು ಹೋದಾಗ ಅಲ್ಲಿಯ ಎಲೆಕ್ಟ್ರಿಕಲ್ ಕನೆಕ್ಷನ್ ಕೂಡ ಇರ್ಲಿಲ್ಲ. ಬಹಳ ಮನೆಗಳಲ್ಲಿ ನಾವು ಹೋದಾಗ ನಮ್ಗೆ ಕೆಲವು ಮನೆಗಳನ್ನ, ಹಾಗೂ ನಾವು ಹೋದಾಗ ಅಲ್ಲಿ ಎಲೆಕ್ಟ್ರಿಕಲ್ ಕನೆಕ್ಷನ್ ಕೂಡ ಇರ್ಲಿಲ್ಲ. ಬಹಳ ಮನೆಗಳಲ್ಲಿ ನಾವು ಹೋದಾಗ ನಮ್ಗೆ ಕೆಲವು ಮನೆಗಳನ್ನ ನಾವು ತಗೊಂಡು ಆ ಮನೆಯಲ್ಲಿ ಉಳ್ಕೊಂಡಿದ್ವಿ. ನಾವು ಹೋದಾಗ ಬಹಳ ಮನೆಗಳಲ್ಲಿ ಜನರೇ ಇರ್ಲಿಲ್ಲ. ಅವ್ರ ಮನೆಗಳ ಕೀಲಿಗಳೆಲ್ಲ ಪೊಲೀಸ್ ಸ್ಟೇಷನ್ ಮತ್ತು ಅಲ್ಲಿ ಇತ್ತು. ನಮ್ಗೆ ಹೋದಾಗ ಅಲ್ಲಿ ನಮ್ಗಿಂತ ಮುಂಚೆ ಯಾವ ಅಧಿಕಾರಿಗಳಲ್ಲಿ ಹೋಗಿದ್ದಾರೆ ಅವರು ನಮ್ಗೆ ಆ ಮನೆಗಳ ಕೀಯನ್ನ ಕೊಟ್ಟು ನೀವು ಇಲ್ಲಿ ಉಳ್ಕೋಬಹುದು ಅಂತ ಹೇಳಿ ನಮ್ಗೆ ಅಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿದ್ರು. ನಾವು ಅದೇ ರೀತಿ ಅಂತ ಮನೆಗಳಲ್ಲಿ ಉಳ್ಕೊಂಡಿದ್ವು. ಅಲ್ಲಿ ಉಳ್ಕೊಂಡಾಗ ಅಲ್ಲಿಯ ಏನು ಪರಿಸ್ಥಿತಿಗಳು ನಮ್ಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಆಯ್ತು. ಸ್ಥಳೀಯರು ಕೂಡ ನಮ್ ಜೊತೆ ಒಳ್ಳೆಯದಾಗಿ ಬಿಹೇವ್ ಮಾಡ್ತಿದ್ರು. ಆದ್ರೆ ಅವರ ನಡುವೆ ಇರ್ತಕ್ಕಂಥ ಅಲ್ಬೇನಿಯನ್ಸ್ ಮತ್ತು ಸರ್ಬ್ಸ್ ಮಧ್ಯೆ ಇರ್ತಕ್ಕಂಥ ಒಂದು ತೀವ್ರವಾದ ಒಂದು ಭಿನ್ನಮತೀಯತೆಯಿಂದ ಎಷ್ಟೊತ್ತಿಗೂ ಕೂಡ ಘರ್ಷಣೆ ಆಗ್ಬೋದು, ಯಾವ ಸಂದರ್ಭ ಕೂಡ ಆಗ್ಬೋದು ಅಂತ ಒಂದು ಭಯದ ವಾತಾವರಣ ಅಲ್ಲೆಲ್ಲ ಕಡೆ ಇತ್ತು. ಈಗ ಅಲ್ಲಿಯ ಕಾನೂನು ಮತ್ತು ನಮ್ಮ ಭಾರತದ ಒಂದು ಕಾನೂನು ಬೇರೆ ಬೇರೆ ಇರ್ಬೋದು. ಯಾಕಂದ್ರೆ ಅಲ್ಲಿ ಆ ದೇಶದ ಕಾನೂನೇ ವಿಶೇಷವಾಗಿರ್ತದೆ, ನಮ್ಮ ದೇಶದ ಕಾನೂನೇ ವಿಶೇಷವಾಗಿರ್ತದೆ. ಅಲ್ಲಿಯ ಕಾನೂನಿಗೆ ನೀವು ಒಗ್ಕೊಳ್ಳಿಕ್ಕೆ ಆಯ್ತಾ ಅಲ್ಲಿಯ ಆ ಜನರ ಮಧ್ಯದಲ್ಲಿ? ಕಾನೂನು ಅಂದ್ರೆ ಈಗ ಅಂತಾರಾಷ್ಟ್ರೀಯ ಮಟ್ಟದ ಕಾನೂನು, ಯುನೈಟೆಡ್ ನೇಷನ್ ಮಿಷನ್ದಲ್ಲಿ ಏನೋ ಒಂದು ಕಾನೂನನ್ನ ಮಾಡಿದ್ದಾರೆ, ಒಂದು ಕೋಡಿಫೈಡ್ ಲಾ ಏನ್ ಮಾಡಿದ್ದಾರೆ. ಆ ಲಾ ನ್ಯಾಚುರಲ್ ಜಸ್ಟಿಸ್ ಮೇಲೆ, ಅಂದ್ರೆ ನೈಸರ್ಗಿಕ ನಿಯಮಗಳ ಮೇಲೆ ಅನುರೂಪವಾದಂತ ಕಾನೂನುಗಳು. ಆ ಕಾನೂನುಗಳ ಹಿನ್ನೆಲೆಯಲ್ಲಿ ಕೂಡ ಬಹಳಷ್ಟು ಕಾನೂನುಗಳು ರೂಪಿತವಾಗುತ್ತವೆ. ಮತ್ತು ಮಾನವ ಏನು ಹಕ್ಕುಗಳು ಅವುಗಳನ್ನ ಪರಿಶೀಲಿಸಿ ಮಾಡಿಕೊಂಡು, ಮತ್ತು ಯಾವ ಅಧಿಕಾರಿಗಳಿಗೆ ಹೋದಾಗ ಅವರು ಕೆಲವು ಪ್ರಶ್ನೆಗಳನ್ನ ವಿಚಾರವನ್ನು ಮಾಡಿದ್ರು, ಯಾವ ಅಧಿಕಾರಿಗಳಿಗೆ ಅವುಗಳ ಹೆಚ್ಚೆಚ್ಚು ತಿಳುವಳಿಕೆ ಇರ್ತದೆ ಅಂತ ಅಧಿಕಾರಿಗಳನ್ನ ಅಂತ ಸೂಕ್ತ ಕೆಲಸಗಳಿಗೆ ಅವರು ನೇಮಿಸ್ತಾ ಇದ್ರು. ಹಾಗಾಗಿ ಕಾನೂನು, ನಮ್ಮ ದೇಶದ ಕಾನೂನು, ಅವರ ದೇಶದ ಕಾನೂನು ಅದು ಬಹಳವಾದಂತ ವಿಶೇಷವಾದಂತ ಇದೇನಿರ್ಲಿಲ್ಲ, ಬದಲಾವಣೆ ಏನಿರ್ಲಿಲ್ಲ. ಅಲ್ಲಿ ಜನರ ಒಂದು ರೀತಿ ನೀತಿ ಮತ್ತು ನಮ್ಮ ದೇಶದ ಜನರ ನೀತಿ ಬೇರೆ ಇರ್ತದೆ. ಆದ್ರೆ ನೀವು ಅಲ್ಲಿ ಆಹಾರ ಪದ್ಧತಿಗಳಿರ್ಬೋದು. ಯಾಕಂದ್ರೆ ನಮ್ಮ ದೇಶದಲ್ಲಿ ಸಿಗುವಂತ ಆಹಾರ ಪದ್ಧತಿಗಳೇ ಬೇರೆ, ಅಲ್ಲಿ ಆಹಾರಗಳೇ ಬೇರೆ. ಅದರೊಳಗೆ ನೀವು ಹೇಗೆ ಜೀವನ ಮಾಡ್ರಿ? ಇಲ್ಲಿ ಕರ್ನಾಟಕದಿಂದ ಹೋದಂತ ಪೊಲೀಸ್ ಅಧಿಕಾರಿಗಳು ಅಥವಾ ನಿಮ್ಗೆ ಸರಿಯಾಗಿ ಆಹಾರ ಸಿಗ್ತಿತ್ತ ಅಲ್ಲಿ? ಅದು ಅಲ್ಲಿ ನಾವು ಹೋದಾಗ, ನಾವು ಇಲ್ಲಿಂದನೇ ಹೋಗುವಾಗ ಕೆಲವು ಸ್ವಲ್ಪ ಆಹಾರವನ್ನ ನಾವು ತೆಗೆದುಕೊಂಡು ಹೋಗಿದ್ವಿ. ಆದ್ರೆ ದಿನ ಕಳೆದಂತೆ ನಮಗ್ ಹೋಗಿದ್ದು 10 ದಿವಸದಲ್ಲಿ ನಾವು ತೆಗೆದುಕೊಂಡಂತ ಎಲ್ಲ ಆಹಾರ ಪದಾರ್ಥಗಳೆಲ್ಲ ಮುಗಿದೋಗಿದ್ದು. ತದನಂತರ ನಮ್ಗೆ ಅದರ ಅವಶ್ಯಕತೆ ಹೆಚ್ಚಾಯ್ತು. ನಮಗೆ ಅಕ್ಕಿ ಸಿಗೋದು ಕೂಡ ಬಹಳ ಕಷ್ಟ ಆಯ್ತು.
ಆದ್ರೆ ನಮ್ಮ ಅಲ್ಲಿ ನಾವು ಮತ್ತು ಪಾಕಿಸ್ತಾನ್ ದವರು ಕೂಡ ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದ್ರು. ಅವರು ಕೂಡ ಅಲ್ಲಿ ಅವ್ರನ್ನ ನಾವು ಸಂಪರ್ಕಿಸಬೇಕಾಯ್ತು, ನಮ್ಮನ್ನವರನ್ನು ಸಂಪರ್ಕಿಸಿದ್ರು. ನಾವು ಒಂದೇ ಠಾಣೆಯಲ್ಲಿ ಕೆಲವು ಕಡೆ ಕೆಲಸ ಮಾಡ್ತಿದ್ವು. ಅಂತ ಸಂದರ್ಭದಲ್ಲಿ ಅವರು ಕೂಡ ಅವ್ರದ್ದು ವಿಶೇಷವಾದಂತ ಕ್ಯಾಂಪ್ಗಳು ಇದ್ದು ಅಲ್ಲಿ ಅವ್ರು ನಮ್ಗೆ ಅಲ್ಲಿ ಆಹಾರ ಪದಾರ್ಥಗಳನ್ನ ಪೂರೈಸಲಿಕ್ಕೆ, ನಮ್ಮದೇ ರೀತಿಯಾದ ಪದಾರ್ಥಗಳನ್ನ ಪೂರೈಸಲಿಕ್ಕೆ ಅವರು ಸಹಾಯ ಮಾಡ್ತಿದ್ರು. ಹಾಗಾಗಿ ನಾವು ಅಲ್ಲಿಂದ ಕೆಲವೊಂದ್ ಕಡೆಯಿಂದ ಅಕ್ಕಿಯನ್ನ ತೆಗೆದುಕೊಂಡು ಬಂದು ಮತ್ತು ವಿಶೇಷವಾಗಿ ಅಲ್ಲೆಲ್ಲ ಬರೀ ಬ್ರೆಡ್ಡೇ ಜಾಸ್ತಿ, ಆ ಬ್ರೆಡ್ಗಳನ್ನ ತೆಗೆದುಕೊಂಡು ಅದನ್ನ ಉಪಯೋಗಿಸ್ತಾ ಇದ್ವಿ. ಅಲ್ಲಿ ವಿಶೇಷತೆ ಅಂದ್ರೆ ಅಲ್ಲಿಯ ಜನರಿಗೆ ಸಹಾಯ ಮಾಡೋದ್ರ ಜೊತೆಗೆ ಎಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಜೀವಕ್ಕೆ ಹಾನಿಯಾಗುವಂತ ಸಂದರ್ಭದಲ್ಲಿ ನಾವು ಅಥವಾ ಹಾನಿಯಾಗುವಂತ ಸಂದರ್ಭದಲ್ಲಿ ನಾವು ಅಲ್ಲಿಯ ತೀಕ್ಷ್ಣವಾದಂತಹ ಕಾನೂನನ್ನ ನಾವು ಕೈಗೊಳ್ಳಲೇಬೇಕಾಗಿತ್ತು. ಅಲ್ಲಿಯ ಪ್ರಾಪರ್ಟಿಗಳನ್ನ ರಕ್ಷಣೆ ಮಾಡೋದಲ್ಲಿ, ಅಲ್ಲಿಯ ಜನರನ್ನ ಜೀವ ಉಳಿಸೋದಲ್ಲಿ ಅಥವಾ ನಮ್ಮ ಜೀವವನ್ನ ಉಳಿಸ್ಕೊಳ್ಳುವ ಸಂದರ್ಭದಲ್ಲಿ ನಾವು ಅಂತಿಮವಾದ ನಿರ್ಣಯವನ್ನ ತೆಗೆದುಕೊಳ್ಳಬೇಕಾಗಿತ್ತು. ಸರಿ, ಈ ಕಡೆಗೆ ನೀವು ಅಲ್ಲಿಂದ ನೆಕ್ಸ್ಟ್ ಯಾವ ಸಂದರ್ಭಕ್ಕೆ ಮತ್ತೆ ಭಾರತಕ್ಕೆ ಬಂದ್ರಿ? ಎಲ್ಲಿ ಬಂದ್ಮೇಲೆ ಇಂಡಿಯಾಕ್ಕೆ ನಾವು 1 ವರ್ಷ ಆದ್ಮೇಲೆ ಅಲ್ಲಿಯ ಕಾರ್ಯಾಚರಣೆಯನ್ನ ಮುಗಿಸಿದ ನಂತರ ನಾವು ಇಂಡಿಯಾಕ್ಕೆ ವಾಪಸ್ಸಾಗಿ ಬಂದು ನಮ್ಮ ಕೇಂದ್ರ ಕಚೇರಿಯಲ್ಲಿ ವರದಿ ಮಾಡ್ಕೊಂಡ್ವಿ. ಅಲ್ಲಿಂದ ನಮ್ಗೆ ಕೆಲವು ದಿವಸ ವಿಶ್ರಾಂತಿಗೆ ಅಂದ್ರೆ ಕೂಲಿಂಗ್ ಪೀರಿಯಡ್ ಅಂತ ಕೊಡ್ತಾರೆ. ಕೂಲಿಂಗ್ ಪೀರಿಯಡ್ ಅನ್ನು ಕೊಟ್ಟು ನಮ್ಗೆ ಬೇರೆ ರೆಗ್ಯುಲರ್ ಆಗಿ ಸಿವಿಪೋಲ್ ಅಲ್ಲಿ ಕೆಲಸವನ್ನು ಕೊಟ್ಟಿದ್ದಾರೆ. ಸರ್, ನಂತರ ನೀವು ಈಗ ದೇಶಕ್ಕೆ ಮರಳುತ್ತೀರಿ. ಮರಳ ನಂತರ ನಿಮ್ಮ ಸರ್ಕಾರದಿಂದ ಏನು ವಿಶೇಷವಾಗಿ ಅಲ್ಲಿ ಕಾರ್ಯಾಚರಣೆ ಮಾಡಿದಕ್ಕೆ ಏನು ಸೌಲಭ್ಯ ಸಿಕ್ತು ಸರ್ ಅಲ್ಲಿ ನಿಮಗೆ? ಅಲ್ಲ, ಸರ್ಕಾರ ನಮ್ಮ ಸೇವೆಯನ್ನು ಗುರುತಿಸಿದೆ. ಪುನಃ ಅಲ್ಲಿ ಹೈಟಿನಲ್ಲಿ ಇದೇ ರೀತಿಯಾದಂತ ಸಂದರ್ಭ ಇದ್ದಾಗ ನಮ್ಗೆ ಕೆಲವರಿಗೆ ಕರೆ ಕೊಟ್ಟಿದ್ದಾರೆ ಬರ್ಬಹುದಂತ. ಕೆಲವರು ಅದನ್ನ ಮನ್ನಣೆ ಮಾಡಿದ್ದಾರೆ, ಕೆಲವರು ಮನ್ನಣೆ ಮಾಡಿಲ್ಲ. ಸೊ ಆ ರೀತಿಯಾಗಿ ಜೊತೆಗೆ ಅದು ಇಲಾಖೆಯಲ್ಲಿ ಅದೊಂದು ರೆಕಾಗ್ನಿಷನ್ ಇದ್ದೇ ಇರುತ್ತೆ, ಅದು ಇದ್ದೇ ಇತ್ತು. ಮತ್ತು ಅಲ್ಲಿದ್ದಾಗ ವಿಶೇಷವಾದ ನಮ್ಗೆಲ್ಲ ವಿಮಾ ಸೌಲಭ್ಯ ಇತ್ತು. ನಿಮಗಲ್ಲಿ ಕೆಲಸ ಮಾಡಿದ್ದಕ್ಕೆ ಯಾವುದೋ ಒಂದು ಪ್ರಶಸ್ತಿ ಬಂದಿರ್ಬೇಕು. ಅಲ್ಲಿ ನನಗೆ ಕೂಡ ವಿಶೇಷ ಎಕ್ಸಾಂಪಲ್ ಸರ್ವಿಸ್ ಅಂತ ಒಂದು ಇದನ್ನ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ರು, ಜೊತೆಗೆ ಬ್ರೌನ್ಸ್ ಮೆಡಲ್ ಅನ್ನ ಕೊಟ್ಟಿದ್ದಾರೆ. ನಂತರ ಕಡೆಗೆ ಎಲ್ಲಿ ಕರ್ನಾಟಕಕ್ಕೆ ಮತ್ತೆ ಬಂದು ಕರ್ನಾಟಕದಲ್ಲೇ ಮತ್ತೆ ಕೆಲಸ ಪ್ರಾರಂಭಿಸಿದ್ದಾರೆ. ಕರ್ನಾಟಕದಲ್ಲಿ ಪುನಃ ಪೊಲೀಸ್ ಅಧಿಕಾರಿಯಾಗಿ ಮುಂದುವರಿದ ಕೆಲಸವನ್ನ ಮಾಡಿದ್ವಿ. ಇದು ಯುನೈಟೆಡ್ ನೇಷನ್ಗೆ ಹೋಗೋದಂದ್ರೆ ಒಂದು ಇಟ್ ವಾಸ್ ಎನ್ ಚಾಲೆಂಜಿಂಗ್ ಜಾಬ್ ಅಂಡ್ ಮೋರ್ ಎವರ್ ದೇರ್ ವಾಸ್ ಡೆಫಿನೆಟ್ಲಿ ರೆಕಾಗ್ನಿಷನ್. ನೀವು ಹೋಗುವಂತ ವಿದೇಶಕ್ಕೆ ಹೋಗುವಂತ ಸಂದರ್ಭದಲ್ಲಿ ಜಿಲ್ಲೆಯಿಂದ ಮತ್ತೆ ಬೇರೆ ಯಾವ್ದಾದ್ರು ಅಧಿಕಾರಿಗಳಿದ್ರ ಅಥವಾ ನೀವೇ ಮೊದಲಿದ್ದ? ಇಲ್ಲ, ಜಿಲ್ಲೆಯಿಂದ ಆ ಸಂದರ್ಭದಲ್ಲಿ ನಾನೇ ಹೋಗಿದ್ದು. ನೀವೇ ಮೊದಲು ಹೋಗಿದ್ದು. ಹೇಗ ಅಲ್ಲಿಯ ಒಂದು ಕೆಲಸ ಮಾಡಿದಂತ ಅನುಭವ ಹೇಗಿತ್ತು ಸರ್ ತಮಗೆ? ಅಲ್ಲಿ ಅನುಭವ ವಿಶೇಷ, ಇಲ್ಲಿಗೆ ಮತ್ತು ಅಲ್ಲಿಗೆ ವಿಶೇಷವಾದಂತ ಅನುಭವ. ಅಲ್ಲಿ ಅನುಭವದಲ್ಲಿ ನಾವು ಕಾನೂನನ್ನ ಅವರಿಗೆ ಫಸ್ಟ್ ಆಫ್ ಆಲ್ ಅವರಿಗೆ ಸಹಾಯ ಮಾಡುವಂತ ನಮ್ಮ ಇಂಡಕ್ಷನ್ ಟ್ರೈನಿಂಗ್ ದಲ್ಲಿ ಏನ್ ಕೊಟ್ಟಿದ್ದಾರೆ, ಅವರು ಸಾಕಷ್ಟು ಕಷ್ಟದಿಂದ ನೊಂದಿದ್ದಾರೆ. ಅವರಿಗೆ ನಿರ್ಗತಿಕರ ಕ್ಯಾಂಪ್ಗಳಲ್ಲಿ ಅವರು ವಾಸಿಸ್ತಾ ಇದ್ದಾರೆ. ಎರಡೂ ಕಡೆ ಜನಾಂಗದವರು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಬೇಸಿಕಲಿ ನಾವು ಸಹಾಯವನ್ನು ಮಾಡೋದು, ಕಷ್ಟದಲ್ಲಿದ್ದವರಿಗೆ ಸಹಾಯವನ್ನು ಮಾಡೋದು, ಅದು ಅವ್ರ ಜೀವ ಉಳಿಸೋದಾಗಿರ್ಬೋದು, ಅವರಿಗೆ ಆಹಾರ ಸಪ್ಲೈ ಮಾಡೋದಿರ್ಬೋದು, ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಅವರಿಗೆ ಸಾಂತ್ವನ ಹೇಳೋದಿರ್ಬೋದು, ಅವರಿಗೆ ಶಾಲೆಯ ಮಕ್ಕಳಿಗೆ ಹೋಗಿ ಅವ್ರ ಜೊತೆ ಇಂಟರಾಕ್ಷನ್ ಮಾಡೋದಿರ್ಬೋದು, ಎಲ್ಲ ರೀತಿಯಾದಂತಹ ಸಹಾಯವನ್ನ ಮಾಡೋದು ಮೊಟ್ಟ ಮೊದಲನೆಯ ಗುರಿಯಾಗಿಟ್ಟುಕೊಂಡು ಅವರ ಜೀವ ರಕ್ಷಣೆ ಕೆಲಸ ಕೂಡ ನಮ್ಮ ಮೇಲೆ ಇತ್ತು. ಅಲ್ಲ ಸರ್, ನಿಮ್ಮ ನಂತರ ಇಲ್ಲಿ ದೇಶಕ್ಕೆ ಬಂದ ನಂತರ ಅಲ್ಲಿಯ ಅನುಭವ ಇಲ್ಲಿಯ ಒಂದು ನಿಮ್ಮ ಕರ್ತವ್ಯದಲ್ಲಿ ಅದು ಒಂದು ಹೆಚ್ಚಿನ ಒಂದು ಮಹತ್ವ ಕೊಡ್ತಾ ಹೇಗೆ? ಅದು ಅಲ್ಲಿಗೆ ಹೋದ ನಂತರ ನಾವು ಸುಮಾರು 49 ದೇಶದ ಪೊಲೀಸ್ ಅಧಿಕಾರಿಗಳ ಜೊತೆ ಮತ್ತು NGOsಗಳು, ಜಗತ್ತಿನ ಎಲ್ಲೆಡೆಯಿಂದ NGOsಗಳ ಜೊತೆ ಕೆಲಸ ಮಾಡುವಂತ ಅವಕಾಶ ಸಿಕ್ತು. ಅಲ್ಲಿಯ ಹೋಗಿ ಬಂದ ಮೇಲೆ ನಮಗೆ ಅಲ್ಲಿಯ ವಾತಾವರಣ ನೋಡಿ ಬಹಳ ಸ್ವಲ್ಪ ಮಾನಸಿಕವಾಗಿ ಮತ್ತು ಕರ್ತವ್ಯದಲ್ಲಿ ಸ್ವಲ್ಪ ನಾವು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗಿದೆ. ಯಾಕಂದ್ರೆ ನಾವು ಮೋರ್ ಎಕ್ಸ್ಪೋಸರ್ ಆಯ್ತು, ಹೆಚ್ಚು ತಿಳ್ಕೊಳ್ಳುವಂತ ಒಂದು ಅವಕಾಶ ಸಿಕ್ತು. ಅದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಾವು ಅದನ್ನ ಉಪಯೋಗಿಸ್ಲಿಕ್ಕೆ ಮತ್ತು ಅದನ್ನ ಕಾರ್ಯಾಚರಣೆಯಲ್ಲಿ ತರಲಿಕ್ಕೆ ಬಹಳ ಸಹಕಾರಿ ಆಯ್ತು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ,
ಪ್ರೋತ್ಸಾಹಿಸಿ.